ಪೂರ್ವದ ಇದರಲ್ಲಿ ನಮ್ಮ ತಂದೆ ಇರ್ಬೋದು, ನಮ್ಮ ಸ್ನೇಹಿತರು ಇರ್ಬೋದೆಲ್ಲ 59 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಈ ನವಭಾರತ ಯೋಗ ಸಂಘದಲ್ಲಿ ಇವಾಗ ಯುವಕರಿದ್ದಾರೆ, ಅವರು ಇವಾಗ ದೊಡ್ಡವರಾಗಿದ್ದಾರೆ. ಬಟ್ ಎವ್ರಿ ವರ್ಷ ಬಂದಾಗ ವೈಶಿಷ್ಟ್ಯವಾಗಿ ಹನುಮನ್ ನಗರದಲ್ಲಿ ತುಂಬಾ ಜನ ಸೇರ್ತಾರೆ. 3 ದಿನ ಒಳ್ಳೆ ಹಬ್ಬ ಇದ್ದಂಗೆ ಇರುತ್ತೆ. ನಾವು ಇಲ್ಲಿ ಮಾತಾಡ್ಕೊಳ್ತಾ ಇದ್ವಿ, ಮುಂಚೆ ಎಲ್ಲ BTM ಲೇಔಟ್ HFD ಬರೋರು ಅಲ್ಲಲ್ಲೂ ಕರ್ಸ್ಕೊಳ್ಳೋದ್ರಿಂದ ಈ ಪ್ರಾಂತ್ಯದಲ್ಲಿ ಜನರು ಸೇರ್ತಾರೆ. ಜೊತೆಗೆ ವೈಶ್ವವಾಗಿ ಇವತ್ತಿನ ದಿನ ಎಲ್ಲ ಬೇರೆ ಯೋಗ ಎಲ್ಲ ಮಾಡ್ತಾ ಇದ್ದಾರೆ. ಉಚಿತವಾಗಿ ಊಟನೂ ಇವತ್ತು ಮಧ್ಯಾಹ್ನ ತುಂಬಾ ಜನಕ್ಕೆ ಆಲ್ಮೋಸ್ಟ್ 1000 ಜನಕ್ಕೆ ಊಟ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಊಟ ಮಾಡ್ತಾರೆ. ಜನಗಳು ಒಂದು ಯಾವುದೇ ಬಂದಿರೋ ಅಣ್ಣಮಹಾದೇವಿ ವೈಶಿಷ್ಟ್ಯ ಇದು ಜನರಲ್ಲಿ ಇನ್ನೂ ಅದೇನು ಕಳ್ಕೊಂಡಿಲ್ಲ. ಯಾವುದೇ ಒಂದು ಆದ್ರೇನು ಇವತ್ತು ಓದಿರ್ಬೋದು, ಏನೇ ಇರ್ಬೋದು, ಬಟ್ ಅಣ್ಣಮ್ಮ ಅನ್ನೋ ದೇವ್ರನ್ನ ತುಂಬಾ ಓದಿದಂಥ ವಿದ್ಯಾರ್ಥಿ ಅವಾಗೆಲ್ಲ ತುಂಬಾ ವಿದ್ಯಾರ್ಥಿ ಇದ್ದೇ ಇರ್ಬೋದು. ಬಟ್ ಇವಾಗ ವಿದ್ಯಾರ್ಥಿ ಇದ್ದೇನು ಅಣ್ಣಮಹಾದೇವಿ ಬರ್ತಾರೆ ಅಂದ್ರೆ ಮನೆಯಿಂದ ಬಂದು ಮಕ್ಕಳನ್ನ ಕರ್ಕೊಂಡು ಬಂದು ನೀರು ಚೆಲ್ತಾರಲ್ಲ, ನೀರು ಚೆಲ್ಲೋದಾಗಿ ಕುಂಕುಮ ಹಚ್ತಾರಲ್ಲ, ನೋಡಕ್ ಬರ್ತಾರೆ. ಅಲಂಕಾರ ಬೆಳಗ್ಗೆ ನಡೀತಾ ಇದೆ. ಇನ್ನೊಂದು 15 ನಿಮಿಷಕ್ಕೆ ಅಲಂಕಾರ ತುಂಬಾ ಮಾಮಂಗಳಾರತಿ ಆದಾಗ ಜನಗಳು ತುಂಬಾ ಎಲ್ಲರೂ ಸೇರಿ ಹಣ ಹಾಕೊಂಡು ಮಾಡ್ತಾರೆ. 5 ಸಾವಿರ ಆಗ್ಬೋದು, 10 ಸಾವಿರ ಆಗ್ಬೋದು. ಇದು ಮುಂಚೆ 1 ಲಕ್ಷ ರೂಪಾಯಿನಲ್ಲಿ ಅಣ್ಣಮ್ಮ ತರ್ಸಿ ಆಗೋದು, ಇವತ್ತು ಬರೀ ಡೆಕೋರೇಷನ್ಗೆ 2 ಲಕ್ಷ ಆಗುತ್ತೆ. ಅಣ್ಣಮ್ಮ ತರ್ಸೋದಕ್ಕೆ ಮುಂಚೆ ಎಲ್ಲ ದುಡ್ಡಿರಲಿಲ್ಲ. ಇವತ್ತು ಎಲ್ಲರೂ ಕೈ ಜೋಡ್ತಾರೆ. ಇದರಲ್ಲಿ ಒಬ್ಬರೇ ಅಂತಲ್ಲ, ಪ್ರಾಮಾಣಿಕವಾಗಿ ಮಾಡಬೇಕು ಅಂದರೆ ಎಲ್ಲ ಅವ್ರ ಫ್ರೆಂಡ್ ಸರ್ಕಲ್ಲೇ ಅವರು ಮುಂಚೆನೇ ಮಾಡ್ತಾರೆ. ಅವ್ರಿಗೊಂಥರ ಇಷ್ಟದಿಂದ ಎಲ್ಲರಿಗೂ ಮಾಡಬೇಕು, ನಮ್ಮ ಇದಕ್ಕೆ ಮಾಡಬೇಕು, ಈ ಏರಿಯಾನ ತಂದು ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಇದರಲ್ಲಿ ಮಾಡ್ತಾ ಇದ್ದಾರೆ. ಬಟ್ 3 ದಿನ ಒಳ್ಳೆ ಕಾರ್ಯಕ್ರಮ ನಡೆಯುತ್ತೆ ಇಲ್ಲಿ. ಕಾರ್ಯಕ್ರಮ ಏನಿದೆ? ಸೊ ಸಾಯಂಕಾಲ ಬಂದಿದೆ ಏನು ಹಾಡುಗಳು ಕಾರ್ಯಕ್ರಮ ಎಲ್ಲ ನಡೆಯುತ್ತೆ, ನಾಟಕ ನಡೆಯುತ್ತೆ. ಈ ಮುಂಚೆ ಕಾಲ ಹರಕತೆ ಅನ್ನೋದು ನಮ್ಮ ಇವರು ನಾಯ್ಡು ಅವರು ಯಾರು ರಾಯರು ಬರ್ತಾಯಿದ್ರು, ಅವರು ಎಲ್ಲ ಬಂದು ಅವರು ಹರಕತೆ ಎಲ್ಲ ಮಾಡೋರು. ಇವಾಗ ಹರಕತೆ ತುಂಬ ಕಮ್ಮಿನೇ. ಇವಾಗ ರೆಗ್ಯುಲರ್ ಮ್ಯೂಸಿಕಲ್ ಪ್ರೋಗ್ರಾಮು ಅಂತ ಮಾಡಿ ಎಲ್ಲ ಮಾಡ್ತಾರೆ. ಸಾಯಂಕಾಲ ಮ್ಯೂಸಿಕಲ್ ಪ್ರೋಗ್ರಾಮ್ ಇರುತ್ತೆ. ನಾಳೆ ಸಾಯಂಕಾಲ ವೈಶಿಷ್ಟ್ಯವಾಗಿ ಅಣ್ಣಮ್ಮನ ಕೊಂಡ್ಕೊಂಡು ಹೋಗ್ತಾರಲ್ಲ, ಇಲ್ಲಿಂದ ಜನ ಎಲ್ಲ ಫುಲ್ ಬಸ್ಗಳೆಲ್ಲ ಸ್ಟಾಪ್ ಆಗ್ತಾರೆ. ಟಿಕೆಟ್ ರೋಡ್ 1000 ಜನ ಸೇರ್ತಾರೆ. ಅಪ್ ಟು ರಾಮಕೃಷ್ಣ ಆಶ್ರಮ ತನಕ ಎಲ್ಲರೂ ಹೋಗ್ತಾರೆ. ಆಮೇಲೆ ಮಕ್ಕಳಾಗಿ ಮದುವೆ ಆಗಿ ಈಗಲೂ ನಾವೆಲ್ಲ ಅವಾಗಲಿಂದ ನೋಡ್ತಾ ಬರ್ತಾ ಇದ್ದೀವಿ. ಅದೇ ವರ್ಷದಲ್ಲಿ 3 ದಿನ ತುಂಬ ಗ್ರ್ಯಾಂಡ್ ಆಗಿ ಇದು ಲಲಿತ ಸಹಸ್ರನಾಮ ಮಾಡ್ತೀವಿ, ಕುಂಕುಮಾರ್ಚನೆ ಎಲ್ಲ ಮಾಡಿ, ಇದೆ ಇವತ್ತು ದುರ್ಗಾ ಹೋಮ ಎಲ್ಲ ಮಾಡಿ ಅನ್ನದಾನ ಎಲ್ಲ ಮತ್ತೆ ನಾಳೆ ಮೆರವಣಿಗೆ. ಭಕ್ತಾದಿಗಳು ಜಾಸ್ತಿ ಜನ ಬಂದು ದೇವರ ದರ್ಶನ ಪಡ್ಕೊಂಡು ಇದು ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ಈ ಸಾಯಂಕಾಲ ಉತ್ಸವ ನಡೆಯುತ್ತೆ, ನಾಳೆ ಸಾಯಂಕಾಲ ಪುರೋ ಬೀದಿಗಳಲ್ಲಿ. ಆವಾಗ ಇನ್ನು ಹೆಚ್ಚಿನ ಜನಸಂಖ್ಯೆ ಆಗಮಿಸಬೇಕು ಅಂತ ಎಲ್ಲ ಮಾಡಿದ್ದಾರೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮವರು ಪಾರ್ಟಿಸಿಪೇಟ್ ಆಗಬೇಕು, ನಮ್ಮ ಪದಾಧಿಕಾರಿಗಳು ಅಂತ ನವಭಾರತ ಯುವಕ ಸಂಘದ ಪದಾಧಿಕಾರಿಗಳು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಮ್ಮ ಇದು ಆದ್ಯತೆ ಪಾಲ್ಗೊಂಡಿದ್ದು ಇದು ಮಾಡಿದ್ದಕ್ಕೆ ನಾವು ನವಭಾರತ ಯುವಕ ಸಂಘದಿಂದ ಅವರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀವಿ. ಎಲ್ಲ ದೊಡ್ಡವರಿಗೆ ನಾವು ಫಸ್ಟ್ ಇದು ಮಾಡಬೇಕು. ಅವರು ಸ್ಟಾರ್ಟ್ 59 ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದ್ದಾರೆ. ಈಗಾದರೂ ಪರವಾಗಿಲ್ಲ, ಆವಾಗ ತುಂಬ ಕಷ್ಟ. ಅವರು ಸ್ವಲ್ಪ 10 ರೂಪಾಯಿ 50 ರೂಪಾಯಿ ಹಾಕ್ಕೊಂಡು ಮಾಡಿ ಇದು ಮಾಡಿದ್ದಾರೆ. ಈಗ ಗೊತ್ತು, ಈಗ ಅದೇ ಇದರಲ್ಲಿ ಈಗ ನಾವು ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ. ಇನ್ನು ಬರೋ ವರ್ಷ 60ನೇ ವರ್ಷ ಇನ್ನ ಜೋರಾಗಿ ವಿಜೃಂಭಣೆ ಜೋರಾಗಿ 60ನೇ ವರ್ಷ ಮಾಡಬೇಕು ಅಂತ ಯೋಚನೆ ಪ್ಲಾನ್ ಮಾಡುತ್ತಾ ಇದ್ದೀವಿ. ದೇವಿ ಕಲ್ಪನಾ ಇದಾದ್ರೆ ನಾವು ಇನ್ನ ವಿಜೃಂಭಣೆ ಅಂತ ಮಾಡಬೇಕು ಅಂತ. ನಗರದಲ್ಲಿ 59 ವರ್ಷದಿಂದ ತುಂಬ ಆಸಕ್ತಿಯಿಂದ ನಡ್ಸ್ಕೊಂಡ್ ಬರ್ತಿದ್ದಾರೆ. ನಮ್ಮ ನವಭಾರತ ತಂಡದವರು ಎಲ್ಲ ಗಂಡಸರು ತುಂಬ ಆಸಕ್ತಿಯಿಂದ ಹೇಳ್ಕೊಳಕ್ಕಾಗಲ್ಲ. ನಮ್ಗೆ ಹೆಂಗಸರಿಗೆ ಒಂದು ಸೌಭಾಗ್ಯ ದೊರಕಿದೆ ಅಂದರೆ ನಮ್ಗೆ ಅದೃಷ್ಟ ಅನ್ಕೋಬೇಕು. ಅವ್ರು ಪ್ರತಿಯೊಂದೂ ಒಂದು ವಿಗ್ರಹದಿಂದ ಶುಕ್ರವಾರದಲ್ಲಿ ಒಂದು ವಿಗ್ರಹದಿಂದ ಎಲ್ಲರಿಗೂ ಹೆಂಗಸರಿಗೆ ಸೌಕರ್ಯ ಮಾಡಿಕೊಟ್ಟು ಅಮ್ಮನ ಮುಂದೆ ನಮ್ಗೆ ಕುಳಿತು ಲಲಿತಾ ಸಹಸ್ರನಾಮ ಹೇಳಿಸ್ತಾರೆ. ಮತ್ತು ಅದರಿಂದ 500 ಇಟ್ಟು ಮತ್ತು ಸುಮಂಗಲಿ ಪೂಜೆ ಎಲ್ಲ ಮಾಡಿಸ್ತಾರೆ. ನಮ್ಗೆ ತುಂಬ ಇಷ್ಟು ಆಸಕ್ತಿಯಿಂದ ಇಷ್ಟು ವರ್ಷ ನಡ್ಕೊಂಬಂದ್ರೆ ನಮಗೆ ತುಂಬ ಆಶ್ಚರ್ಯ. ಯಾವ ಏರಿಯಾದಲ್ಲೂ ಮೋಸ್ಟ್ಲಿ 59 ವರ್ಷ ನಡೆದಿರೋದು ಗೊತ್ತಿಲ್ಲ. ನಮ್ಗೆ ತುಂಬಾ ಹೆಮ್ಮೆ ಇದೆ. ಇಲ್ಲ ಹೀಗೆ ನಡ್ಕೊಂಡು ಹೋಗ್ಲಿ. ಅವ್ರಿಗೆ ನನ್ನ ಕಡೆಯಿಂದ ಅವರು ನಮ್ಮ ಬಂಧು ಬಳಗದವರು ಎಲ್ಲರೂ ಕೂಡ ನಮ್ಮ ಕಡೆಯಿಂದ ತುಂಬಾ ಅವ್ರಿಗೆ ಪೂರ್ವಕವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆಂದ್ರೆ ಹೀಗೆ ನಡ್ಕೊಂಡು ಹೋಗ್ಲಿ, ಅವ್ರಿಗೂ ಆಯುಷು ಆರೋಗ್ಯ ಎಲ್ಲ ಚೆನ್ನಾಗಿ ಕೊಡ್ಲಿ ಅಂತ ಅಮ್ಮನ ಮುಂದೆ ಪ್ರಾರ್ಥನೆ ಮಾಡ್ಕೋತೀನಿ. ಎಲ್ಲರಿಗೂ ಚೆನ್ನಾಗಿರ್ಲಿ, ಹೀಗೆ ನಡೀತಾ ಇರ್ಲಿ, ನಿಲ್ದೇ ಇರ್ಲಿ ಅಂತ ಪ್ರಾರ್ಥನೆ.